ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಗರದ ಗದ್ದಲದಿಂದ ದೂರವಾಗಿ ಕಾಡಿನೊಳಗಿನ ಸ್ವರ್ಗವನ್ನು ನೋಡಲು ಹೊರಟಿದ್ದೇವೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನೊಳಗೆ ಕಾಫಿ ತೋಟಗಳ ನಡುವೆ ಒಂದು ಸಾಗುವ ಕಿರುದಾರಿ ನಮ್ಮನ್ನು ಒಂದು ಅದ್ಭುತದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಬಹಳ ಸಮಯ ಕಾಡಿನ ಮಧ್ಯೆ ಪ್ರಯಾಣ ಮಾಡಿದ ನಂತರ ಒಂದು ಕ್ಷಣ ಕಣ್ಣ ಮುಂದೆ ಕಾಣಿಸಿದ ದೃಶ್ಯ ನನ್ನ ಮನಸ್ಸನ್ನು ನಿಲ್ಲಿಸಿತು. ಮಂಜಿನ ನಡುವೆ ಎತ್ತರದ ಬೆಟ್ಟದ ಮೇಲಿಂದ ಗರ್ಜನೆ ಮಾಡುತ್ತಾ ಬೀಳುತ್ತಿರುವ ಈ ಜಲಪಾತ ಹೆಬ್ಬೆ ಜಲಪಾತ. ಈ ನೀರಿನ ಧ್ವನಿ ಕೇಳಿದಾಗ ಮನಸ್ಸಿನ ಎಲ್ಲಾ ಗದ್ದಲಗಳು ಮೌನವಾಗುತ್ತವೆ. ನಗರದ ಒತ್ತಡ, ಜೀವನದ ಸಮಸ್ಯೆಗಳು ಒಂದು ಕ್ಷಣಕ್ಕೆ ಎಲ್ಲವೂ ದೂರವಾಗುತ್ತವೆ. ಪ್ರಕೃತಿಯ ಮುಂದೆ ನಿಂತಾಗ ನಾವು ಎಷ್ಟು ಚಿಕ್ಕವರು ಎನ್ನುವುದು ಅರಿವಾಗುತ್ತದೆ. ಕೆಲವು ಸ್ಥಳಗಳು ಕೇವಲ ನೋಡಲು ಮಾತ್ರ ಅಲ್ಲ, ಅವು ಮನಸ್ಸನ್ನು ಕೂಡ ತಾಕುತ್ತವೆ. ಮಾರ್ಗದಲ್ಲಿ ತಂಪಾದ ಗಾಳಿ ಮುಖವನ್ನು ತಾಕುತ್ತದೆ. ಪಕ್ಷಿಗಳ ಧ್ವನಿ ಕಾಡಿನ ಶಾಂತಿಯನ್ನು ತುಂಬಿಸುತ್ತದೆ. ಮಂಜು ಮುಸುಕಿದ ಬೆಟ್ಟಗಳು ಒಂದು ಸ್ವರ್ಗದ ಅನುಭವ ಕೊಡುತ್ತವೆ. ಮೊದಲು ಅದು ಗಾಳಿ ಶಬ್ದ ಅನಿಸುತ್ತದೆ, ಆದರೆ ಹತ್ತಿರ ಹೋದಂತೆ ಅರಿವಾಗುತ್ತದೆ ಅದು ಒಂದು ಜಲಪಾತದ ಧ್ವನಿ. ಆ ಕ್ಷಣ ಕಾಡಿನ ಮಧ್ಯೆ ಕಾಣಿಸುವ ದೃಶ್ಯ ಮನಸ್ಸನ್ನು ಮೌನ ಮಾಡುತ್ತದೆ. ಪಕ್ಷಿಗಳ ಧ್ವನಿ, ತಂಪಾದ ಗಾಳಿ, ಮರಗಳ ನಡುವೆ ಹರಡುವ ಶಾಂತಿ. ನೀರಿನ ಹನಿಗಳು ಗಾಳಿಯ ಜೊತೆ ಬೆರೆತು ಮಂಜಿನಂತೆ ಮುಖವನ್ನು ತಾಕುತ್ತವೆ. ಇಲ್ಲಿ ನಿಂತಾಗ ಪ್ರಕೃತಿ ನಮಗೆ ಒಂದು ಪಾಠ ಹೇಳುತ್ತದೆ, ನಿಶ್ಶಬ್ದದಲ್ಲೂ ಎಷ್ಟು ಸೌಂದರ್ಯ ಇದೆ ಎಂದು. ಪ್ರಕೃತಿ ನಮಗೆ ಶಾಂತಿ, ಸಂತೋಷ ಮತ್ತು ಆಶ್ಚರ್ಯವನ್ನು ನೀಡುತ್ತದೆ. ಇಂತಹ ಅದ್ಭುತ ಸ್ಥಳಗಳನ್ನು ಹುಡುಕುತ್ತಾ ನಮ್ಮ ಪ್ರಯಾಣ ಮುಂದುವರಿಯುತ್ತದೆ. ಏಕೆಂದರೆ ಪ್ರಕೃತಿ ಯಾವಾಗಲೂ ನಮಗೆ ಆಶ್ಚರ್ಯಪಡಿಸುವುದನ್ನು ನಿಲ್ಲಿಸುವುದಿಲ್ಲ. ಇಂತಹ ಪ್ರಕೃತಿ ಪ್ರಯಾಣಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಟ್ಯಾಂಕ್ ಚಿನ್ನ, ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.